ಸಮರೂಪ ತ್ರಿಭುಜದ ಮೂಲಭೂತ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಸಮರೂಪ ತ್ರಿಭುಜದ ಮೂಲಭೂತ ಲಕ್ಷಣಗಳು ಎಂದರೇನು? ಬನ್ನಿ ತಿಳಿಯೋಣ. ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅನುರೂಪ ಕೋನಗಳು ಸಮಕೋನಗಳಾಗಿರುತ್ತವೆ ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಉದಾಹರಣೆ: ತ್ರಿಭುಜ PQR ಸಿಮಿಲರ್ ಟು ತ್ರಿಭುಜ NMR ಆಕೃತಿಗಳಲ್ಲಿ ಅನುರೂಪ ಶೃಂಗಗಳು, ಅನುರೂಪ ಬಾಹುಗಳು ಮತ್ತು ಅವುಗಳ ಅನುಪಾತಗಳನ್ನು ಗುರುತಿಸಿ. ಈ ಚಿತ್ರವನ್ನು ಗಮನಿಸಿ. ಪರಿಹಾರ: ತ್ರಿಭುಜ PQR ಸಿಮಿಲರ್ ಟು ತ್ರಿಭುಜ NMR. ಶೃಂಗಗಳು: P ಮತ್ತು N ಅನುರೂಪ ಶೃಂಗಗಳು. Q ಮತ್ತು M ಅನುರೂಪ ಶೃಂಗಗಳು. R ಮತ್ತು R ಅನುರೂಪ ಶೃಂಗಗಳು. ಅನುರೂಪ ಬಾಹುಗಳು: PQ ಮತ್ತು NM ಅನುರೂಪ ಬಾಹುಗಳು. QR ಮತ್ತು MR ಅನುರೂಪ ಬಾಹುಗಳು. PR ಮತ್ತು NR ಅನುರೂಪ ಬಾಹುಗಳು. ಅನುರೂಪ ಬಾಹುಗಳ ಅನುಪಾತಗಳು: PQ divided by NM equal to QR divided by MR, that is equal to PR divided by NR. ಕೆಳಗಿನ A, B, C ಮತ್ತು D ಎಂಬ 4 ತ್ರಿಭುಜಗಳನ್ನು ತೋರಿಸಲಾಗಿದೆ. ಅವುಗಳ ಬಾಹುವಿನ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಗುರುತಿಸಲಾಗಿದೆ. ಇವುಗಳಲ್ಲಿ ಯಾವ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ವಿವರಿಸಿ. ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಪರಿಹಾರ: ತ್ರಿಭುಜ A ಮತ್ತು ತ್ರಿಭುಜ B ಗಳನ್ನು ಪರಿಗಣಿಸಿ. 6.20 divided by 8.60 equal to 62 divided by 86 equal to 31 divided by 43. 4.30 divided by 12.40 equal to 43 divided by 124. 5.10 divided by 9.80 equal to 51 divided by 98. ಬಾಹುಗಳು ಸಮಾನುಪಾತದಲ್ಲಿಲ್ಲ. ಆದುದರಿಂದ ತ್ರಿಭುಜ A ಮತ್ತು ತ್ರಿಭುಜ B ಸಮರೂಪ ತ್ರಿಭುಜಗಳಲ್ಲ. ತ್ರಿಭುಜ B ಮತ್ತು ತ್ರಿಭುಜ C ಗಳನ್ನು ಪರಿಗಣಿಸಿ. 8.60 divided by 2.15 equal to 860 divided by 215 equal to 4. 12.40 divided by 3.10 equal to 1240 divided by 310 equal to 4. 9.80 divided by 2.45 equal to 980 divided by 245 equal to 4. ಬಾಹುಗಳು ಸಮಾನುಪಾತದಲ್ಲಿವೆ. ಆದುದರಿಂದ ತ್ರಿಭುಜ B ಮತ್ತು ತ್ರಿಭುಜ C ಸಮರೂಪ ತ್ರಿಭುಜಗಳು. ತ್ರಿಭುಜ C ಮತ್ತು ತ್ರಿಭುಜ D ಗಳನ್ನು ಪರಿಗಣಿಸಿ. 2.15 divided by 8.20 equal to 215 divided by 820 equal to 43 divided by 164. 3.10 divided by 6.30 equal to 310 divided by 630 equal to 31 divided by 63.
2.45 ಡಿವೈಡೆಡ್ ಬೈ 7.10 ಈಕ್ವಲ್ ಟು 245 ಡಿವೈಡೆಡ್ ಬೈ 710 ಈಕ್ವಲ್ ಟು 49 ಡಿವೈಡೆಡ್ ಬೈ 142. ಬಾಹುಗಳು ಸಮಾನುಪಾತದಲ್ಲಿಲ್ಲ. ಆದುದರಿಂದ ತ್ರಿಭುಜ ಸಿ ಮತ್ತು ತ್ರಿಭುಜ ಡಿ ಸಮರೂಪ ತ್ರಿಭುಜಗಳಲ್ಲ. ಉದಾಹರಣೆ: ಕೆಳಗಿನ ಸಂಖ್ಯೆಗಳ ಗಣಗಳಲ್ಲಿ ಸಮರೂಪ ತ್ರಿಭುಜಗಳಾಗುವಂತಹ ಗುಂಪುಗಳನ್ನು ಆರಿಸಿ ಬರೆಯಿರಿ. 1 3 4 6 2 9 12 18 3 8 6 12 4 3 4 9 5 2 5 4. ಪರಿಹಾರ: 1 ಮತ್ತು 2 ಪರಿಗಣಿಸಿ. 3 ಡಿವೈಡೆಡ್ ಬೈ 9 ಈಕ್ವಲ್ ಟು 4 ಡಿವೈಡೆಡ್ ಬೈ 12 ಈಕ್ವಲ್ ಟು 6 ಡಿವೈಡೆಡ್ ಬೈ 8 ಈಕ್ವಲ್ ಟು 1 ಡಿವೈಡೆಡ್ ಬೈ 3. ಆದುದರಿಂದ 1 ಮತ್ತು 2 ಸಮರೂಪ ತ್ರಿಭುಜಗಳು. 1 ಮತ್ತು 3 ಪರಿಗಣಿಸಿ. 3 ಡಿವೈಡೆಡ್ ಬೈ 6 ಈಕ್ವಲ್ ಟು 4 ಡಿವೈಡೆಡ್ ಬೈ 8 ಈಕ್ವಲ್ ಟು 6 ಡಿವೈಡೆಡ್ ಬೈ 12 ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಆದುದರಿಂದ 1 ಮತ್ತು 3 ಸಮರೂಪ ತ್ರಿಭುಜಗಳು. 1 ಮತ್ತು 4 ಪರಿಗಣಿಸಿ. 3 ಡಿವೈಡೆಡ್ ಬೈ 3 ಈಕ್ವಲ್ ಟು 4 ಡಿವೈಡೆಡ್ ಬೈ 4 ನಾಟ್ ಈಕ್ವಲ್ ಟು 6 ಡಿವೈಡೆಡ್ ಬೈ 9. ಆದುದರಿಂದ 1 ಮತ್ತು 4 ಸಮರೂಪ ತ್ರಿಭುಜಗಳಲ್ಲ. 1 ಮತ್ತು 5 ಪರಿಗಣಿಸಿ. 3 ಡಿವೈಡೆಡ್ ಬೈ 2 ನಾಟ್ ಈಕ್ವಲ್ ಟು 4 ಡಿವೈಡೆಡ್ ಬೈ 5 ನಾಟ್ ಈಕ್ವಲ್ ಟು 6 ಡಿವೈಡೆಡ್ ಬೈ 4. ಆದುದರಿಂದ 1 ಮತ್ತು 5 ಸಮರೂಪ ತ್ರಿಭುಜಗಳಲ್ಲ. ಕೆಳಗಿನ ಚಿತ್ರಗಳನ್ನು ಪರಿಶೀಲಿಸಿ ಅವುಗಳಲ್ಲಿ ಸಮರೂಪ ತ್ರಿಭುಜಗಳನ್ನು ಕಂಡುಹಿಡಿಯಿರಿ ಮತ್ತು ಕಾರಣವನ್ನು ತಿಳಿಸಿ. ಈ ಚಿತ್ರವನ್ನು ಗಮನಿಸಿ. ಪರಿಹಾರ: 1. ತ್ರಿಭುಜ ಡಿಇಎಫ್ ನಲ್ಲಿ ಕೋನ ಡಿ ಈಕ್ವಲ್ ಟು 80 ಡಿಗ್ರಿ, ಕೋನ ಎಫ್ ಈಕ್ವಲ್ ಟು 40 ಡಿಗ್ರಿ. ಆದುದರಿಂದ ಕೋನ ಇ ಈಕ್ವಲ್ ಟು 60 ಡಿಗ್ರಿ. ತ್ರಿಭುಜ ಡಿಜಿಎಚ್ ನಲ್ಲಿ ಕೋನ ಡಿ ಈಕ್ವಲ್ ಟು 80 ಡಿಗ್ರಿ, ಡಿಎಚ್ಜಿ ಈಕ್ವಲ್ ಟು 60 ಡಿಗ್ರಿ. ಆದುದರಿಂದ ಕೋನ ಡಿಜಿಎಚ್ ಈಕ್ವಲ್ ಟು 40 ಡಿಗ್ರಿ. ಆದುದರಿಂದ ತ್ರಿಭುಜ ಡಿಇಎಫ್ ಮತ್ತು ತ್ರಿಭುಜ ಡಿಜಿಎಚ್ ನ ಕೋನಗಳು ಸಮಕೋನಗಳು. ಆದುದರಿಂದ ತ್ರಿಭುಜ ಡಿಇಎಫ್ ಸಿಮಿಲರ್ ಟು ತ್ರಿಭುಜ ಡಿಜಿಎಚ್. ಚಿತ್ರವನ್ನು ಗಮನಿಸಿ. 2. ತ್ರಿಭುಜ ಎಬಿಸಿ ನಲ್ಲಿ ಕೋನ ಎ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಬಿ ಈಕ್ವಲ್ ಟು 180 ಡಿಗ್ರಿ. 75 ಡಿಗ್ರಿ ಪ್ಲಸ್ ಎ ಡಿಗ್ರಿ ಪ್ಲಸ್ ಎ ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. 75 ಡಿಗ್ರಿ ಪ್ಲಸ್ 2a ಈಕ್ವಲ್ ಟು 180 ಡಿಗ್ರಿ. 2a ಈಕ್ವಲ್ ಟು 180 ಡಿಗ್ರಿ ಮೈನಸ್ 75 ಡಿಗ್ರಿ. 2a ಈಕ್ವಲ್ ಟು 105 ಡಿಗ್ರಿ. a ಈಕ್ವಲ್ ಟು 52.5 ಡಿಗ್ರಿ. ತ್ರಿಭುಜ ಡಿಇಎಫ್ ನಲ್ಲಿ ಕೋನ ಡಿಎಫ್ಇ ಈಕ್ವಲ್ ಟು 55 ಡಿಗ್ರಿ. ಆದುದರಿಂದ ತ್ರಿಭುಜ ಎಸಿಬಿ ಮತ್ತು ತ್ರಿಭುಜ ಡಿಎಫ್ಇ ಗಳಲ್ಲಿನ ಕೋನಗಳು ಸಮಕೋನಗಳಲ್ಲ.
ಮೂರನೇ ಚಿತ್ರವನ್ನು ಗಮನಿಸಿ. ತ್ರಿಭುಜ MNO ನಲ್ಲಿ MO ಈಕ್ವಲ್ ಟು 2 + 6 = 8 ಸೆಂಟಿಮೀಟರ್. NO ಈಕ್ವಲ್ ಟು 2 + 8 = 10 ಸೆಂಟಿಮೀಟರ್. MN ಈಕ್ವಲ್ ಟು 6 ಸೆಂಟಿಮೀಟರ್. ತ್ರಿಭುಜ POQ ನಲ್ಲಿ PO ಈಕ್ವಲ್ ಟು 6 ಸೆಂಟಿಮೀಟರ್, QO ಈಕ್ವಲ್ ಟು 8 ಸೆಂಟಿಮೀಟರ್, PQ ಈಕ್ವಲ್ ಟು 4 ಸೆಂಟಿಮೀಟರ್. MO ಡಿವೈಡೆಡ್ ಬೈ PO ಈಕ್ವಲ್ ಟು 8/6 ಈಕ್ವಲ್ ಟು 4/3. NO ಡಿವೈಡೆಡ್ ಬೈ QO ಈಕ್ವಲ್ ಟು 10/8 ಈಕ್ವಲ್ ಟು 5/4. MN ಡಿವೈಡೆಡ್ ಬೈ PQ ಈಕ್ವಲ್ ಟು 6/4 ಈಕ್ವಲ್ ಟು 3/2. MO ಡಿವೈಡೆಡ್ ಬೈ PO ನಾಟ್ ಈಕ್ವಲ್ ಟು NO ಡಿವೈಡೆಡ್ ಬೈ QO ನಾಟ್ ಈಕ್ವಲ್ ಟು MN ಡಿವೈಡೆಡ್ ಬೈ PQ. ಆದುದರಿಂದ ತ್ರಿಭುಜ MNO ಮತ್ತು ತ್ರಿಭುಜ POQ ಗಳು ಸಮರೂಪವಾಗಿಲ್ಲ. ನಾಲ್ಕನೇ ಚಿತ್ರವನ್ನು ಗಮನಿಸಿ. 4. ಆಕೃತಿಯಲ್ಲಿ ಕೋನ XYZ ಈಕ್ವಲ್ ಟು ಕೋನ XUV ಈಕ್ವಲ್ ಟು 60 ಡಿಗ್ರಿ. ಅನುರೂಪ ಕೋನಗಳು. UV ಪ್ಯಾರಲಲ್ ಟು YZ. ತ್ರಿಭುಜ XYZ ಮತ್ತು ತ್ರಿಭುಜ XUV ಗಳಲ್ಲಿ ಕೋನ XZY ಈಕ್ವಲ್ ಟು ಕೋನ XVU ಈಕ್ವಲ್ ಟು 60 ಡಿಗ್ರಿ. ಅನುರೂಪ ಕೋನಗಳು. ಕೋನ YZX ಉಭಯ ಸಾಮಾನ್ಯ. ಆದುದರಿಂದ ತ್ರಿಭುಜ XYZ ಸಿಮಿಲರ್ ಟು ತ್ರಿಭುಜ XUV. ತ್ರಿಭುಜ XUV ಮತ್ತು ತ್ರಿಭುಜ XYZ ಗಳಲ್ಲಿ XU ಈಕ್ವಲ್ ಟು XV ಈಕ್ವಲ್ ಟು A ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು. XY ಈಕ್ವಲ್ ಟು XZ ಈಕ್ವಲ್ ಟು A ಪ್ಲಸ್ 2A ಈಕ್ವಲ್ ಟು 3A ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು. XU ಡಿವೈಡೆಡ್ ಬೈ XY ಈಕ್ವಲ್ ಟು A ಡಿವೈಡೆಡ್ ಬೈ A ಪ್ಲಸ್ 2A ಈಕ್ವಲ್ ಟು A ಡಿವೈಡೆಡ್ ಬೈ 3A ಈಕ್ವಲ್ ಟು 1/3. UV ಡಿವೈಡೆಡ್ ಬೈ YZ ಈಕ್ವಲ್ ಟು B ಡಿವೈಡೆಡ್ ಬೈ 3B ಈಕ್ವಲ್ ಟು 1/3. XV ಡಿವೈಡೆಡ್ ಬೈ XZ ಈಕ್ವಲ್ ಟು A ಡಿವೈಡೆಡ್ ಬೈ A ಪ್ಲಸ್ 2A ಈಕ್ವಲ್ ಟು A ಡಿವೈಡೆಡ್ ಬೈ 3A ಈಕ್ವಲ್ ಟು 1/3. XU ಡಿವೈಡೆಡ್ ಬೈ XY ಈಕ್ವಲ್ ಟು UV ಡಿವೈಡೆಡ್ ಬೈ YZ ಈಕ್ವಲ್ ಟು XV ಡಿವೈಡೆಡ್ ಬೈ XZ. ಆದುದರಿಂದ ತ್ರಿಭುಜ XYZ ಸಿಮಿಲರ್ ಟು ತ್ರಿಭುಜ XUV. ರಚಿಸಿರುವ ಎರಡು ತ್ರಿಭುಜಗಳು ಸಮರೂಪಿಗಳು. X ಮತ್ತು Y ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ. ತ್ರಿಭುಜಗಳು ಸಮರೂಪಿಗಳು. X ಡಿವೈಡೆಡ್ ಬೈ 8 ಈಕ್ವಲ್ ಟು 15/6 ಈಕ್ವಲ್ ಟು 10/Y. ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. X ಡಿವೈಡೆಡ್ ಬೈ 8 ಈಕ್ವಲ್ ಟು X ಡಿವೈಡೆಡ್ ಬೈ 8 ಈಕ್ವಲ್ ಟು 15/6 which tends to
x ಈಕ್ವಲ್ ಟು 8 ಇಂಟು 15 ಡಿವೈಡೆಡ್ ಬೈ 6 ಸುಲಭೀಕರಿಸಿದಾಗ ಈಕ್ವಲ್ ಟು 20 ಸೆಂಟಿಮೀಟರ್. 10 ಡಿವೈಡೆಡ್ ಬೈ y ಈಕ್ವಲ್ ಟು 15 ಡಿವೈಡೆಡ್ ಬೈ 6 ವಿಚ್ ಟೆನ್ಸ್ ಟು y ಈಕ್ವಲ್ ಟು 10 ಇಂಟು 6 ಡಿವೈಡೆಡ್ ಬೈ 15 ಸುಲಭೀಕರಿಸಿದ ನಂತರ ಈಕ್ವಲ್ ಟು 4 ಸೆಂಟಿಮೀಟರ್. ಕೆಳಗಿನ ಜೋಡಿ ತ್ರಿಭುಜಗಳಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್ ಗಳು ಸಮರೂಪಿಗಳು ಏಕೆಂದರೆ ಅವುಗಳ ಕೋನಗಳು ಸಮಕೋನಗಳು. x ಡಿವೈಡೆಡ್ ಬೈ 7.5 ಈಕ್ವಲ್ ಟು 12 ಡಿವೈಡೆಡ್ ಬೈ 6. x ಡಿವೈಡೆಡ್ ಬೈ 7.5 ಈಕ್ವಲ್ ಟು 2. x ಈಕ್ವಲ್ ಟು 7.5 ಇಂಟು 2. x ಈಕ್ವಲ್ ಟು 15. ಕೆಳಗಿನ ಆಕೃತಿಗಳಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ. ತ್ರಿಭುಜ ಎಡಿಇ ಮತ್ತು ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜಗಳು ಏಕೆಂದರೆ ಅವುಗಳ ಕೋನಗಳು ಸಮಕೋನಗಳಾಗಿವೆ. ಆದುದರಿಂದ AD ಡಿವೈಡೆಡ್ ಬೈ AB ಈಕ್ವಲ್ ಟು DE ಡಿವೈಡೆಡ್ ಬೈ BC. x ಪ್ಲಸ್ 4 ಡಿವೈಡೆಡ್ ಬೈ x ಈಕ್ವಲ್ ಟು 6 ಡಿವೈಡೆಡ್ ಬೈ 3. x ಪ್ಲಸ್ 4 ಡಿವೈಡೆಡ್ ಬೈ x ಈಕ್ವಲ್ ಟು 2. x ಪ್ಲಸ್ 4 ಈಕ್ವಲ್ ಟು 2x. 2x ಮೈನಸ್ x ಈಕ್ವಲ್ ಟು 4. x ಈಕ್ವಲ್ ಟು 4. ಆಕೃತಿಯಲ್ಲಿ 1 ಅನುರೂಪ ಶೃಂಗಗಳು 2 ಅನುರೂಪ ಬಾಹುಗಳನ್ನು ಬರೆಯಿರಿ ಮತ್ತು AP ಇಂಟು AB ಈಕ್ವಲ್ ಟು AQ ಇಂಟು AC ಎಂದು ಸಾಧಿಸಿ. ಪರಿಹಾರ: ತ್ರಿಭುಜ ABC ಮತ್ತು ತ್ರಿಭುಜ APQಗಳಲ್ಲಿ ಶೃಂಗಗಳು A ಮತ್ತು A ಅನುರೂಪ ಶೃಂಗಗಳು, B ಮತ್ತು Q ಅನುರೂಪ ಶೃಂಗಗಳು, C ಮತ್ತು P ಅನುರೂಪ ಶೃಂಗಗಳು. ಅನುರೂಪ ಬಾಹುಗಳು AB ಮತ್ತು AQ ಅನುರೂಪ ಬಾಹುಗಳು, AC ಮತ್ತು AP ಅನುರೂಪ ಬಾಹುಗಳು, BC ಮತ್ತು PQ ಅನುರೂಪ ಬಾಹುಗಳು. ತ್ರಿಭುಜ ABC ಮತ್ತು ತ್ರಿಭುಜ APQಗಳಲ್ಲಿ ಕೋನ BAC ಈಕ್ವಲ್ ಟು ಕೋನ PAQ. ಕೋನ ABC ಈಕ್ವಲ್ ಟು ಕೋನ PQA. ಕೋನ ACB ಈಕ್ವಲ್ ಟು ಕೋನ APQ. ಆದುದರಿಂದ ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ APQ. ಆದುದರಿಂದ AB ಡಿವೈಡೆಡ್ ಬೈ AQ ಈಕ್ವಲ್ ಟು AC ಡಿವೈಡೆಡ್ ಬೈ AP ಈಕ್ವಲ್ ಟು BC ಡಿವೈಡೆಡ್ ಬೈ PQ, which tends to AP into AB equal to AQ into AC. ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ B ಲಂಬಕೋನವಾಗಿದೆ. DU ABಯ ಮೇಲಿದೆ ಮತ್ತು DE ಪರ್ಪೆಂಡಿಕ್ಯುಲರ್ ಟು AC. AD ಈಕ್ವಲ್ ಟು 4 ಸೆಂಟಿಮೀಟರ್, AB ಈಕ್ವಲ್ ಟು 16 ಸೆಂಟಿಮೀಟರ್, AC ಈಕ್ವಲ್ ಟು 24 ಸೆಂಟಿಮೀಟರ್ ಆದರೆ AEಯ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ ABC ಮತ್ತು ತ್ರಿಭುಜ AED ನಲ್ಲಿ ಕೋನ BAC ಈಕ್ವಲ್ ಟು ಕೋನ DAE ಸಾಮಾನ್ಯ. ಕೋನ ABC ಈಕ್ವಲ್ ಟು
ಕೋನ ಡಿಇಎ ಈಕ್ವಲ್ ಟು 90 ಡಿಗ್ರಿ. ಕೋನ ಎಸಿಬಿ ಈಕ್ವಲ್ ಟು ಕೋನ ಎಡಿಇ ಉಳಿದ ಕೋನ. ಆದುದರಿಂದ ತ್ರಿಭುಜ ಎಬಿಸಿ ಸಿಮಿಲರ್ ಟು ತ್ರಿಭುಜ ಎಇಡಿ. ಆದುದರಿಂದ ಬಿಸಿ ಡಿವೈಡೆಡ್ ಬೈ ಡಿಇ ಈಕ್ವಲ್ ಟು ಎಸಿ ಡಿವೈಡೆಡ್ ಬೈ ಡಿಎ ಈಕ್ವಲ್ ಟು ಎಬಿ ಡಿವೈಡೆಡ್ ಬೈ ಎಇ. AC divided by DA equal to AB divided by AE. 24 divided by 4 equal to 16 divided by AE. AE equal to 4 into 16 divided by 24, which is approximately equal to 2.66 centimeter. AE equal to 2.7 ಸೆಂಟಿಮೀಟರ್. ದತ್ತ ಆಕೃತಿಯಲ್ಲಿ L1 ಪ್ಯಾರಲಲ್ ಟು L2, ತ್ರಿಭುಜ AOB ಸಿಮಿಲರ್ ಟು ತ್ರಿಭುಜ COD ಎಂದು ತೋರಿಸಿ. ಪರಿಹಾರ: ಆಕೃತಿಯಲ್ಲಿ L1 ಪ್ಯಾರಲಲ್ ಟು L2, ಕೋನ AOD ಪ್ಲಸ್ ಕೋನ COD ಈಕ್ವಲ್ ಟು 180 ಡಿಗ್ರಿ ಸರಳ ಯುಗ್ಮ. 125 ಡಿಗ್ರಿ ಪ್ಲಸ್ ಕೋನ COD ಈಕ್ವಲ್ ಟು 180 ಡಿಗ್ರಿ. ಕೋನ COD ಈಕ್ವಲ್ ಟು 180 ಡಿಗ್ರಿ ಮೈನಸ್ 125 ಡಿಗ್ರಿ. ಕೋನ COD ಈಕ್ವಲ್ ಟು 55 ಡಿಗ್ರಿ. ತ್ರಿಭುಜ COD ನಲ್ಲಿ ಕೋನ CDO ಈಕ್ವಲ್ ಟು 70 ಡಿಗ್ರಿ. ಕೋನ DCO ಈಕ್ವಲ್ ಟು 180 ಡಿಗ್ರಿ ಮೈನಸ್ 70 ಡಿಗ್ರಿ ಪ್ಲಸ್ 55 ಡಿಗ್ರಿ. ಕೋನ DCO ಈಕ್ವಲ್ ಟು 55 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ತ್ರಿಭುಜ AOB ನಲ್ಲಿ ಕೋನ AOB ಈಕ್ವಲ್ ಟು ಕೋನ COD ಈಕ್ವಲ್ ಟು 55 ಡಿಗ್ರಿ. ಶೃಂಗಾಭಿಮುಖ ಕೋನಗಳು. ಕೋನ ABO ಈಕ್ವಲ್ ಟು ಕೋನ CDO ಈಕ್ವಲ್ ಟು 70 ಡಿಗ್ರಿ ಪರ್ಯಾಯ ಕೋನಗಳು. ಕೋನ BAO ಈಕ್ವಲ್ ಟು ಕೋನ DCO ಈಕ್ವಲ್ ಟು 55 ಡಿಗ್ರಿ ಉಳಿದ ಕೋನಗಳು. ತ್ರಿಭುಜ COD ಮತ್ತು ತ್ರಿಭುಜ AOBಗಳು ಸಮ ತ್ರಿಭುಜಗಳು. ಆದುದರಿಂದ ತ್ರಿಭುಜ COD ಸಿಮಿಲರ್ ಟು ತ್ರಿಭುಜ AOB. 1.5 ಮೀಟರ್ ಎತ್ತರವಿರುವ ಒಬ್ಬನು ಒಂದು ದೀಪದ ಕಂಬದಿಂದ 8 ಮೀಟರ್ ದೂರದಲ್ಲಿ ನಿಂತಾಗ ಅವನ ನೆರಳಿನ ಉದ್ದವು 2 ಮೀಟರ್ ಇರುತ್ತದೆ. ದೀಪವು ನೆಲದಿಂದ ಎಷ್ಟು ದೂರದಲ್ಲಿವೆ ಎಂದು ಕಂಡುಹಿಡಿಯಿರಿ. ಪರಿಹಾರ: ದೀಪದ ಕಂಬ LM, ಮನುಷ್ಯನ ಎತ್ತರ ಈಕ್ವಲ್ ಟು OP, ಅವನ ನೆರಳಿನ ಉದ್ದ ಈಕ್ವಲ್ ಟು ON. ತ್ರಿಭುಜ LMN ಮತ್ತು ತ್ರಿಭುಜ PON ಗಳಲ್ಲಿ ಕೋನ LMN ಈಕ್ವಲ್ ಟು ಕೋನ PON ಈಕ್ವಲ್ ಟು 90 ಡಿಗ್ರಿ. ಕೋನ PLM ಈಕ್ವಲ್ ಟು ಕೋನ NPO ಅನುರೂಪ ಕೋನಗಳು. ಕೋನ LNM ಈಕ್ವಲ್ ಟು ಕೋನ PNO ಉಭಯ ಸಾಮಾನ್ಯ ಕೋನಗಳು. ತ್ರಿಭುಜ LMN ಮತ್ತು ತ್ರಿಭುಜ PONಗಳು ಸಮಕೋನೀಯವಾಗಿವೆ. ಆದ್ದರಿಂದ LM divided by PO equal to MN divided by ON.
LM divided by 1.5 equal to 10 divided by 2. ಆದುದರಿಂದ LM equal to 10 into 1.5 divided by 2. LM equal to 7.5 ಮೀಟರ್. ದೀಪವು ನೆಲದಿಂದ 7 ಮೀಟರ್ ದೂರದಲ್ಲಿರುತ್ತದೆ. 10 ಮೀಟರ್ ಉದ್ದದ ಒಂದು ಕಂಬವು ನಿಶ್ಚಿತ ವೇಳೆಯಲ್ಲಿ 8 ಮೀಟರ್ ಉದ್ದದ ನೆರಳನ್ನು ಉಂಟುಮಾಡುತ್ತದೆ. ಅದರ ಪಕ್ಕದಲ್ಲಿರುವ 110 ಮೀಟರ್ ಉದ್ದದ ಗೋಪುರದಿಂದ ಉಂಟಾಗುವ ನೆರಳಿನ ಉದ್ದವೇನು? ಈ ಚಿತ್ರವನ್ನು ಗಮನಿಸಿ. ಪರಿಹಾರ: BA perpendicular to AE ಮತ್ತು DC perpendicular to AE. ತ್ರಿಭುಜ ABE ಮತ್ತು ತ್ರಿಭುಜ CDE ಗಳಲ್ಲಿ ಕೋನ BAE equal to ಕೋನ DCE equal to 90 ಡಿಗ್ರಿ. ಕೋನ E ಉಭಯ ಸಾಮಾನ್ಯ. ಕೋನ ABE equal to ಕೋನ CDE ಉಳಿದ ಕೋನಗಳು. ಆದುದರಿಂದ ತ್ರಿಭುಜ ABE similar to ತ್ರಿಭುಜ CDE. AB divided by CD equal to AE divided by CE. 110 divided by 10 equal to X divided by 8. X equal to 88. ಆದುದರಿಂದ ಗೋಪುರದಿಂದ ಉಂಟಾಗುವ ನೆರಳಿನ ಉದ್ದ 88 ಮೀಟರ್. ಎರಡು ಸಮದ್ವಿಬಾಹು ತ್ರಿಭುಜಗಳಲ್ಲಿ ಒಂದು ಕೋನವು ಮತ್ತೊಂದರ ಅನುರೂಪ ಕೋನಕ್ಕೆ ಸಮನಾದರೆ ಅವು ಸಮರೂಪ ತ್ರಿಭುಜಗಳು ಎಂದು ಸಾಧಿಸಿ. ಕೆಳಗಿನ ಚಿತ್ರವನ್ನು ಗಮನಿಸಿ. ಪರಿಹಾರ: ತ್ರಿಭುಜ ABE ಮತ್ತು ತ್ರಿಭುಜ DEF ಗಳು ಸಮದ್ವಿಬಾಹು ತ್ರಿಭುಜಗಳಾಗಿರಲಿ. ದತ್ತ ಕೋನ BAC equal to ಕೋನ EDF. ಕೋನ B equal to ಕೋನ C equal to 180 ಡಿಗ್ರಿ ಮೈನಸ್ A divided by 2. ಕೋನ E equal to ಕೋನ F equal to 180 ಡಿಗ್ರಿ ಮೈನಸ್ D divided by 2. ಕೋನ A equal to ಕೋನ D. ಕೋನ B equal to ಕೋನ E ಮತ್ತು ಕೋನ C equal to ಕೋನ F. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಕೋನ BAC equal to ಕೋನ EDF ದತ್ತ. ಕೋನ ABC equal to ಕೋನ DEF. ಕೋನ ACB equal to ಕೋನ DFE. ಆದುದರಿಂದ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ತ್ರಿಭುಜ ABCಯ ಬಾಹುಗಳು 5, 6 ಮತ್ತು 7 ಮಾನಗಳು. ತ್ರಿಭುಜ PQR ಸುತ್ತಳತೆಯು 360 ಮಾನಗಳು. ತ್ರಿಭುಜ ABC ಮತ್ತು ತ್ರಿಭುಜ PQR ಗಳು ಯಾವಾಗ ಸಮರೂಪಿಗಳಾಗಿರುತ್ತವೆ? ಈ ನಿಯಮದ ಪ್ರಕಾರ ತ್ರಿಭುಜ PQR ನ ಬಾಹುಗಳನ್ನು ಕಂಡುಹಿಡಿಯಿರಿ. ಈ ಚಿತ್ರವನ್ನು ಗಮನಿಸಿ. ಪರಿಹಾರ: ತ್ರಿಭುಜ ABCಯ ಸುತ್ತಳತೆ equal to 5 + 6 + 7 equal to 18 ಮಾನಗಳು. ತ್ರಿಭುಜ PQR ನ ಸುತ್ತಳತೆ equal to 360 ಮಾನಗಳು. ಅನುರೂಪ ಬಾಹುಗಳ ಅನುಪಾತ equal to ಅವುಗಳ ಸುತ್ತಳತೆಯ ಅನುಪಾತ equal to 18:360 equal to 1:20. ತ್ರಿಭುಜ PQR ನ ಬಾಹುಗಳು 5 × 20 equal to 100 ಮಾನಗಳು.
6 ಇಂಟು 20 ಈಕ್ವಲ್ ಟು 120 ಮಾನಗಳು. 7 ಇಂಟು 20 ಈಕ್ವಲ್ ಟು 140 ಮಾನಗಳು. ಚಿತ್ರದಲ್ಲಿ h ನ ಬೆಲೆಯನ್ನು ಕಂಡುಹಿಡಿಯಿರಿ. ಟೆನ್ನಿಸ್ ಬಾಲ್ ಅನ್ನು ಹೊಡೆದಾಗ ಬಾಲ್ ನೆಟ್ ಮೇಲೆ ಹಾದು ಹೋಗುತ್ತದೆ. ಬಾಲ್ ನೆಟ್ನಿಂದ 6 ಮೀಟರ್ ದೂರದಲ್ಲಿರುತ್ತದೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ಈ ಸಮಸ್ಯೆಯನ್ನು ಬಿಡಿಸೋಣ. ಪರಿಹಾರ: ಎತ್ತರವನ್ನು ಲಂಬವಾಗಿ ಅಳೆಯುತ್ತೇವೆ. ಆದ್ದರಿಂದ ತ್ರಿಭುಜ EDA ಲಂಬಕೋನ. ತ್ರಿಭುಜ ADE ಮತ್ತು ತ್ರಿಭುಜ ABC ಸಮರೂಪಿಗಳು, ಏಕೆಂದರೆ ಅವುಗಳ ಕೋನಗಳು ಸಮಕೋನೀಯಗಳಾಗಿವೆ. ಆದುದರಿಂದ h/0.9 ಈಕ್ವಲ್ ಟು 18/6. h/0.9 ಈಕ್ವಲ್ ಟು 3. h ಈಕ್ವಲ್ ಟು 0.9 ಇಂಟು 3 which is equal to h equal to 2.7 ಮೀಟರ್. ಅರ್ಜುನ್ ಕಟ್ಟಡ ತುದಿಯನ್ನು ಕನ್ನಡಿಯಲ್ಲಿ ನೋಡುತ್ತಾನೆ. ಆತನ ಕಣ್ಣುಗಳು ನೆಲದ ಮಟ್ಟದಿಂದ 1.25 ಮೀಟರ್ ಮೇಲಿದೆ. ಇದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಅರ್ಜುನನು ಕನ್ನಡಿಯಿಂದ 1.5 ಮೀಟರ್ ದೂರದಲ್ಲಿ ಮತ್ತು ಕಟ್ಟಡ ನೆಲದಿಂದ 181.5 ಮೀಟರ್ ದೂರದಲ್ಲಿದ್ದರೆ ಕಟ್ಟಡದ ಎತ್ತರ ಎಷ್ಟಿರುತ್ತದೆ ಕಂಡುಹಿಡಿಯಿರಿ. ಈ ಚಿತ್ರವನ್ನು ಗಮನಿಸಿ. ಪರಿಹಾರ: ಕೋನ MAB ಈಕ್ವಲ್ ಟು ಕೋನ MDC ಈಕ್ವಲ್ ಟು ಲಂಬಕೋನಗಳು. ಎತ್ತರವನ್ನು ಲಂಬವಾಗಿ ಅಳೆಯುತ್ತೇವೆ. ಕೋನ DMC ಈಕ್ವಲ್ ಟು ಕೋನ AMB ಕನ್ನಡಿಯ ಪ್ರತಿಫಲನ ನಿಯಮ. ಕೋನ DCM ಈಕ್ವಲ್ ಟು ಕೋನ ABM ತ್ರಿಭುಜದ ಕೋನಗಳ ಮೊತ್ತದ ನಿಯಮ. ಆದುದರಿಂದ ತ್ರಿಭುಜ MAB ಸಿಮಿಲರ್ ಟು ತ್ರಿಭುಜ MDC. x/1.25 ಈಕ್ವಲ್ ಟು 180/1.5. x ಈಕ್ವಲ್ ಟು 1.25 ಇಂಟು 120. x ಈಕ್ವಲ್ ಟು 150. ಆದುದರಿಂದ ಕಟ್ಟಡದ ಎತ್ತರ ಈಕ್ವಲ್ ಟು 150 ಮೀಟರ್.